ಡಿಜಿಟಲ್ ಬಂದಿದೆ. ಆಧಾರ್ ಎಲ್ಲ ಜೋಡಣೆ ಮಾಡಿದೀವಿ. ಆಧಾರ್ ನಾವು ತಂದಿದ್ರು ಕೂಡ ಆಧಾರ್ ಜೋಡಣೆ ಮಾಡಿ ಎಲ್ಲರನ್ನು ನೇರವಾಗಿ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಕಾರ್ಯಾಂಗ ಇನ್ನೊಂದು ಸ್ವಲ್ಪ ನಮಗೆ ಇನ್ನೊಂದು 50% ಸರ್ಕಾರ ಜೊತೆ ಕೈ ಜೋಡಿಸಿದ್ರೆ ಆ ಒಂದು ಕರಪ್ಷನ್ ನ ಇಡೀ ದೇಶದಲ್ಲಿ ಕರಪ್ಷನ್ ಮುಕ್ತ ರಾಜ್ಯ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದ್ರ ಜೊತೆಗೆ ರೈತರಿಗೆ ಬೇಡಿಕೆ ಇದೆ. ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರದಲ್ಲಿ ನಮ್ಗೆ ಯಾವ ಅನುಕೂಲ ಬರಬೇಕಿತ್ತು, ಯಾವ ಕಷ್ಟಕ್ಕೆ ಬರಬೇಕಿತ್ತು, ನಾವು ಅಂದ್ಕೊಂಡು ಒಂದು 50,000 ಪ್ಯಾಕೇಜ್ ಒಂದ್ಸರಿ ಬಿಹಾರ್ಗೆ ಮಾಡಿದ್ರು ಮಾಡಲಿಲ್ಲ, ಅದು ಬೇರೆ ಮಾತು. ಆದರೆ ನಮಗೊಂದು ಪ್ಯಾಕೇಜ್ ಕೊಟ್ಟು ಇಷ್ಟು ಕಷ್ಟ 100 ವರ್ಷಗಳ ಹಿಂದೆ ಬಂದಂತ ಬರ ಬಂದಿದ್ದಾಗ ನಿಜವಾಗ್ಲೂ ಕೂಡ ಕೈ ಜೋಡಿಸ್ಬೇಕಾಯ್ತು. ನಾವು ಹೇಳ್ತಕ್ಕಂಥದ್ದು ಬೆಂಗಳೂರು ಅಂತಕ್ಕಂಥದ್ದು ಪ್ಯಾನ್ ವರ್ಲ್ಡ್ ಆಗೋಗಿದೆ. ಅದು ಎಲ್ರಿಗೂ ಗೊತ್ತು, ಬಿಜೆಪಿ ಅವ್ರಿಗೂ ಗೊತ್ತು, ಎಪಿ ಗೊತ್ತು, ಇಡೀ ಎಲ್ರಿಗೂ ಆಗೋಗಿದೆ. ಅದು ವರ್ಲ್ಡ್ಗೆ ಆಗೋಗಿದೆ. ವರ್ಲ್ಡ್ ಅಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಎಲ್ಲಾರ ಬರೋದಿದ್ರೆ ಬೆಂಗಳೂರಿಗೆ ಬರ್ತಾ ಇದೆ. ಇವತ್ತು ನೋಡಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಯಾವ್ದಾದ್ರು ವರ್ಲ್ಡ್ ಬರೋದಿದ್ರೆ ಬೆಂಗಳೂರು ನಂಬರ್ 1 ಇದೆ. ಅರ್ಥ ಆಗ್ತಿದ್ಯಾ? ಎಂಟರ್ಪ್ರೈನರ್ಸ್ಗಳು ಬರ್ತಾ ಇದ್ದಾರೆ ಹೊಸದಾಗಿ, ಸ್ಟಾರ್ಟ್ಅಪ್ ಇದೆ ಬೆಂಗಳೂರಲ್ಲಿ ಇದೆ. ಅರ್ಥ ಆಗ್ತಿದ್ಯಾ? ಆಮೇಲೆ ವುಮೆನ್ ಸೆಂಟ್ರಿಕ್ ಬಿಸ್ನೆಸ್ ಎಲ್ಲ ಬರ್ತಾ ಇದೆ. ಹಾಗಾಗಿ ನಾವ್ ಹೇಳ್ತಕ್ಕಂಥದ್ದು ಬಜೆಟ್ ಅಲ್ಲಿ ಯಾವುದೇ ಅನುಮಾನ ಬೇಡ. ಪ್ರೋ ಕರ್ನಾಟಕ ಇದ್ದೇ ಇರುತ್ತೆ. ರಾಮಕೃಷ್ಣ ಸರ್, ಭಾಸ್ಕರ್ ರಾವ್ ಸರ್ ಮಾತನ್ನ ನೀವು ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ನೋಡಿ, ಇಲ್ಲಿ ಆದಾಯ ವೃದ್ಧಿಗೆ ಗಮನ ಕೊಡಬೇಕು. ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಿದ್ದಾರೆ, ಸಾಲ ತಗೊಂಡ್ಬಾ ಮ್ಯಾನೇಜ್ ಮಾಡು, ಸಾಲ ತಗೊಂಬಾ ಮ್ಯಾನೇಜ್ ಮಾಡು. ಇದು ಸಿದ್ದರಾಮಯ್ಯ ಅಂತಲ್ಲ, ಎಲ್ಲಾ ಬಜೆಟ್ಗಳು ಹೀಗೆ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಚಿಲ್ಲರೆ ಕಾಸಲ್ ವ್ಯವಹಾರ ಪೊಟೆನ್ಶಿಯಲ್ ಇದಲ್ಲ, ಅದು ವೈ ಆರ್ ಯು ನಾಟ್ ಯೂಸಿಂಗ್ ದಟ್? ಅದು ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಬಂದೇ ಬರುತ್ತೆ ಅಂತ. ಅದನ್ನು ಇನ್ನೂ ಹೇಗೆ, ಹೌ ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಇನ್ಕಮ್? ಲೋಕಲ್ ಅವ್ರಿಗೆ ಏನು ಕೊಡ್ತೀರಾ ಅದನ್ನ ಹೇಳಿ. ಅಲ್ಲ, ಹೊರಗಡೆಯಿಂದ ನಾವು ಕರ್ಕೊಂಡು ಬರ್ತಿಲ್ಲ ಕೆಲಸಕ್ಕೆ. ಇಲ್ಲಿರೋರು ಕೊಡೋದು ಹೇಳಿ. ಅಲ್ಲ, ಕೇಂದ್ರ ಸರ್ಕಾರದಿಂದ ಪುಷ್ ಮಾಡ್ತಾರೆ. ಹೋಗಿ ನೀವು ಇಲ್ಲಿ ಕೆಲಸ ಅಲ್ಲಿ ಕೊಡದೇ ಇದ್ದಾಗ ಇನ್ನೇನ್ ಮಾಡ್ತಾರೆ ಪಾಪ. ನಾವು ಅವ್ರನ್ನ ದೂರ ಮಾಡ್ಲಿಕ್ಕಾಗಲ್ಲ, ಅದು ಬೇರೆ. ಮೋದಿ ನಿರ್ಮಲಾ ಸೀತಾರಾಮನ್ ಅವ್ರು ಕಳಿಸ್ತಿದ್ದಾರೆ. ಮೋದಿ ಸೀತಾರಾಮನ್ ಅವರು ಬೆಂಗಳೂರಿಗೆ ಹೋಗಿ ಕೆಲಸ ಕೊಡ್ತಾರೆ. ಹಾಗಾಗಿ ಕನ್ನಡಿಗರಿಗೆ ಮೊದಲೇ ಆದ್ಯತೆ ಇರುತ್ತೆ. ಕನ್ನಡಿಗರಿಗೆ ಇಂಡಸ್ಟ್ರಿಯಲ್ ಓಪನ್ ಮಾಡೋದಕ್ಕೆ ಮೊದಲೇ ಆದ್ಯತೆ ಇರುತ್ತೆ. ರೈತರಿಗೆ ಮೊದಲನೇ ಆದ್ಯತೆ ಇರುತ್ತೆ. ನಾವ್ ಹೇಳ್ತಕ್ಕಂಥದ್ದು ಆದ್ಯತೆ ಬೇರೆ. ನೀವು ಅದು ಪರ್ಸೆಂಟೇಜ್ ಆಫ್ ಬೇರೆ ನೋಡೋದು ನಮ್ಗೆ ಅಭ್ಯಂತರ ಇಲ್ಲ. ಅರ್ಥ ಆಗ್ತಿದ್ಯಾ? ನಾನು ಅದಕ್ಕೆ ಹೇಳ್ತಕ್ಕಂಥದ್ದು, ನಾನು ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಮಾತಾಡೋದ್ಬಿಡಿ ಸರ್ ದಿನೇಶ್. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ಬಜೆಟ್ ಅಲ್ಲಿ ಎಲ್ಲರೂ ಕೂಡ ಈಗಾಗಲೇ ಪ್ಯಾನ್ ಇಂಡಿಯಾ ಆಗಿರ್ತಕ್ಕಂಥ ಒಂದು 5 ಸ್ಕೀಮ್ಗಳು, ಎಲ್ಲರೂ ಒಂದು 5.25 ಕೋಟಿ ಜನ ಇದ್ದಾರೆ. ಇನ್ನು ನಾವು 1.25 ಕೋಟಿ ಜನಕ್ಕೆ ಏನ್ ತಲುಪಬೇಕು, ಅದು ಯಾವ ರೀತಿಯಲ್ಲಿ ಅವ್ರಿಗೆ ಇಂಡಸ್ಟ್ರಿ ಮಾಡೋದಾಗ್ಲಿ, ಜಾಬ್ ಕೊಡೋದಾಗ್ಲಿ, ಅವ್ರಿಗೆ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡೋದಾಗ್ಲಿ, ಸ್ಟಾರ್ಟ್ಅಪ್ ಗಳಿಗೆ ಇನ್ನೂ ಸ್ವಲ್ಪ ಉತ್ತೇಜನ ಕೊಡೋದಾಗ್ಲಿ, ಈ ಕ್ಷೇತ್ರಗಳಿಗೆ ಅತಿ ಹೆಚ್ಚು ಕೊಡಬೇಕಾಗಿದೆ. ಕಳೆದ ವರ್ಷದಲ್ಲಿ ನಾವೇನು ಗ್ಯಾರಂಟಿಗಳು ಕೊಟ್ಟಿದ್ವಿ, ಆ ಗ್ಯಾರಂಟಿಗಳು ನಿರಂತರವಾಗಿ ಒಂದು 10 ವರ್ಷ ಮುಂದುವರಿಯುತ್ತೆ. ಯಾವುದೇ ಅನುಮಾನಗಳು ಬೇಕಾಗಿಲ್ಲ. ನೀವು ಎಷ್ಟೇ ಟೀಕೆ ಟಿಪ್ಪಣಿಗಳು ಮಾಡಿ, ಇಲ್ಲ ವಿರೋಧ ಪಕ್ಷದವ್ರು ಒಂದು ತೀರ್ಮಾನ ಮಾಡಿ, ಇಲ್ಲ ನಮ್ಗೆ ಈ ಸ್ಕೀಮ್ಗಳು ಬೇಕಾಗಿಲ್ಲ ಅಂತ ಹೇಳಿ ರೋಡ್ ಬನ್ನಿ, ಅವತ್ತು ನಾವು ನೀವು ಚಾಲೆಂಜ್ ಮಾಡ್ತೀವಿ. ನೀವು ತಗೊಂಡಿದ್ರು ಸಾಲ ತಗೊಂಡಿದ್ದ ಖರ್ಚು. ಆಮೇಲೆ ಹೇಳ್ತಾ ಇದ್ರು, ನಿಮ್ಮ ಮಾತಿಗೆ ಬರ್ತೀನಿ ಸರ್. ಆಮೇಲೆ ಹೇಳ್ತಾ ಇದ್ರು, ಕೃಷಿ ಬಗ್ಗೆ ಹೇಳ್ತಾ ಇದ್ರು, ಕಳೆದ ವರ್ಷಕ್ಕಿಂತ ಈ ವರ್ಷ 800 ಕೋಟಿ ಹೆಚ್ಚು ಸಾಲವನ್ನ ರೈತರಿಗೆ ಸಿಕ್ಕಿದೆ. ಅದೇ ಬೇಡ ಅಂತಿರೋದಲ್ಲ ಸರ್. ಈಗ ನೀವು ನಾಗೇಂದ್ರ ಸರ್ನ ಕೇಳಿ, ಪವಿತ್ರ ಮೇಡಮ್ನ ಕೇಳಿ. ನಾಗೇಂದ್ರ ಸರ್ ನೋಡಿ, ಸಾಲ ಕೊಟ್ಟು ರೈತರನ್ನ ಸಾಲದ ಸುಳಿಲ್ ಸಿಗಿಸೋದು ಇಂಪಾರ್ಟೆಂಟಾ, ಸಾಲದ ಮೇಲೆ ಅವಲಂಬನೆ ಆಗದೆ ಇರೋ ರೀತಿಯಲ್ಲಿ ಸಶಕ್ತೀಕರಣ ಮಾಡೋದು ಇಂಪಾರ್ಟೆಂಟಾ? ಅವ್ರು ಹೇಳಿ ಸರ್. ಬಡಗಲಪುರ ನಾಗೇಂದ್ರ ಸರ್ ಅವ್ರು ಹೇಳ್ಬಿಡ್ಲಿ. ಆಮೇಲೆ ಫಸ್ಟ್ ರೈತ ಬದುಕಿದ್ರೆ ನಿನ್ಗೆ ಊಟ, ರೈತ ಬದುಕಿದ್ರೆ ಭೂಮಿ ಉಳಿಸ್ಕೊಳ್ತಾರೆ. ಇಲ್ಲ ಅಂದ್ರೆ ನಿಮ್ಗೆ ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ, ಬರೀ ಜಾಗಗಳು ತಗೊಂಡು ಹೊರಟಾಗ್ತಾರೆ. ರೈತ ಇಲ್ಲೇ ಇದ್ರೆ ನೀವೇನು ಆಗೋದಿಲ್ಲ. ಹಾಗಾಗಿ ರೈತನ ಬದುಕು ಮಾಡ್ತಾರೆ. ನಮ್ಗೆ ಇವಾಗ UPA ಗೌರ್ಮೆಂಟ್ ಬಲ್ಲ, ಇಂಡಿಯಾ ಒಕ್ಕೂಟ ಬರುತ್ತೆ, ಮುಂದೆ ಅವ್ರ ಸಾಲ ಏನಿದೆ ಮನ್ನಾ ಮಾಡ್ತೀವಿ ನಾವು. ಅರ್ಥ ಆಗ್ತಿದ್ದೆ? ಸಾಲ ರೈತರ ಸಾಲ ಮುಕ್ತ ಮಹೇಶ್ ಜಿ, ರಾಮಕೃಷ್ಣ ಅವರೇ, ಇದು ಪೊಲಿಟಿಕಲ್ ಡಿಬೇಟ್ ಮಾಡೋದು ಬೇಡ. ಬಜೆಟ್ ನೋಡಿ, ಬಜೆಟ್ ಅಧಿವೇಶನದಲ್ಲೂ ಕೂಡ ಶಾಲ್ ರಾಜಕೀಯ ಸದ್ದು ಮಾಡ್ತಿದ್ಯಂತೆ. ಕೇಸರಿ ಶಾಲು ವರ್ಸಸ್ ಕನ್ನಡ ಶಾಲು, ಅದು ಯಾಕೆ ಗೊತ್ತಿಲ್ಲ. ಇವತ್ತಾದ್ರೂ ಇರಲ್ಲ ಅನ್ಕೊಂಡಿದ್ವಿ, ಇವತ್ತು ಕೂಡ ಅದೇ. ಕಾಂಗ್ರೆಸ್ ಶಾಸಕರಿಗೆ ಕನ್ನಡ ಶಾಲನ್ನ ಹಾಕೋಕೆ ಪ್ಲಾನ್ ಮಾಡಲಾಗಿತ್ತು. ಕಾಂಗ್ರೆಸ್ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ರಿಂದ ಈ ಪ್ಲಾನ್ ಅನ್ನು ಮಾಡಲಾಗಿತ್ತಂತೆ. ಮೊನ್ನೆ ಕೇಸರಿ ಶಾಲನ್ನ ಧರಿಸಿ ಸದನಕ್ಕೆ ಆಗಮಿಸಿದ್ರು ಬಿಜೆಪಿ ಸದಸ್ಯರು. ಅದು ಕೌಂಟರ್, ಬಿಜೆಪಿ ಸದಸ್ಯರಿಗೆ ಕೌಂಟರ್ ಕೊಡೋಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಅಲ್ಲಿಗೆ ಕನ್ನಡ ಶಾಲು, ಕೇಸರಿ ಶಾಲು, ಇಲ್ಲೂ ಒಂದು ಭಾವನಾತ್ಮಕವಾಗಿ ಕನ್ನಡಿಗರಿಗೆ ಅನ್ಯಾಯ ಅನ್ನೋ ವಿಚಾರ ಏನು ಕೇಂದ್ರ ಸರ್ಕಾರದ ಮಟ್ಟಿಗೆ ತಗೊಂಡು ಹೋಗಿದ್ರು, ಇಲ್ಲೂ ಅದನ್ನು ಪ್ಲೇ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಬ್ಯಾಕ್ ಟು ಡಿಬೇಟ್. ಬಡಗಲ್ಪುರ ನಾಗೇಂದ್ರ ಸರ್, ನಾನು ಕೇಳ್ತಿದ್ದೆ ನೋಡಿ, ಸಾಲ ಕೊಟ್ಟು ನಾನು ಬರೀ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇಲ್ಲ, ರೈತರನ್ನ ಸಾಲದಲ್ಲೇ ಬದುಕಬೇಕು ಅನ್ನೋ ಪರಿಸ್ಥಿತಿ ಇದೆಯಲ್ಲ, ಸುಧಾರಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ವಾ ಅಂತ ಹೇಳಿ ಅದನ್ನ, ಈ ಆದಾಯ ದ್ವಿಗುಣ, ಡಬಲ್ ಆದಾಯ, ಇದೆಲ್ಲ ಬರೀ ಬೂಟಾಟಿಕೆ ಮಾತಾ ಅಂತ. ಈಗ ಸಾಲ ಒಂದು ಸಾಲ ಬೇಕಾಗುತ್ತೆ, ಬೇಡ ಅಂತ ಹೇಳೋಕ್ಕಾಗಲ್ಲ. ಒಂದು ಯಾವುದೇ ಕೈಗಾರಿಕೆ ಆಗಲಿ, ಕೃಷಿ ಆಗಲಿ. ಆದರೆ ಸಾಲದ ಸುಳಿಯಿಂದ ಹೆಂಗೆ ಎತ್ತಬೇಕು ರೈತನ ಅನ್ಬೇಕಾದ್ದು. ಅವನಿಗೆ ಅವ್ನ ಸಾಲನ ವಾಪಸ್ ಕೊಡುವಂಥ ಕೆಪಾಸಿಟಿ ಬೆಳೆಸಬೇಕು. ಮತ್ತು ಅವನ ಸಾಲಕ್ಕೆ ಹೋಗಬಾರ್ದು, ಆ ಥರ ಕೃಷಿ ವ್ಯವಸ್ಥೆನ ತರಬೇಕಾದ್ದು ನೀತಿ ಆಗಬೇಕು. ಅದು ಬಹುಮುಖ್ಯ.
ಏನ್ ಮಾಡ್ಬೋದು ಸರ್ ಈ ಬಜೆಟ್ ನಲ್ಲಿ ಏನ್ ಮಾಡ್ಬೋದು ಅದಕ್ಕೆ ಅಂತ? ಇಲ್ಲಿ ಈಗ ನಾವು ಹೇಳ್ತೇವೆ ಸಾಲ 5 ಲಕ್ಷ ರೂಪಾಯಿವರೆಗೆ 0% ಬರೋವಂಥದ್ದು ರೀಚ್ ಆಗಲ್ಲ ಪ್ರತಿಯೊಬ್ಬ ರೈತರಿಗೂ. ಸ್ಕೇಲ್ ಆಫ್ ಫೈನಾನ್ಸ್ ಇದೆಯಲ್ಲ, ಈಗ 1 ಎಕರೆ ಭತ್ತ ಬೆಳಿಬೇಕಾದ್ರೆ ಇಷ್ಟು ಕೊಡ್ತೀವಿ, 2 ಎಕರೆ ನಾವು ತೆಂಗು ಬೆಳೆ ಇದಕ್ಕೂ ಬಾಳೆ ಬೆಳಿಬೇಕಾದ್ರೆ ಇಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು 87% ನಾವು ಸಣ್ಣ ಹಿಡುವಳಿ ರೈತರಲ್ಲಿ ಇರೋವಂಥದ್ದು. ಅಷ್ಟು 5 ಲಕ್ಷವರೆಗೆ ತಗೊಳ್ಳೋವಂಥದ್ದಕ್ಕೆ ಭಾಳ ಒಂದು 60-65%ಗೆ ಅದು ರೀಚ್ ಆಗೋದಿಲ್ಲ. ಅದು 1 ಲಕ್ಷ 1.5 ಲಕ್ಷ 2 ಲಕ್ಷ ಇರ್ತದೆ. 5 ಲಕ್ಷವರೆಗೆ ಕೊಡ್ತೀವಿ ಅಂತ ಯಾವುದೋ ಸರ್ಕಾರ ಮಾಡಿದ್ರು ಕೂಡ ಅಷ್ಟು ರೀಚ್ ಆಗೋದಿಲ್ಲ. ಒಂದು ಎರಡನೇದು, ನಮ್ಮ ಕೃಷಿ ಉತ್ಪನ್ನಗಳಿಗೆ ವೆಚ್ಚವನ್ನು ತಗ್ಗಿಸುವಂಥದ್ದು ಮಾಡಬೇಕು. ಕೃಷಿ ಉತ್ಪನ್ನಗಳ ವೆಚ್ಚವನ್ನು ತಗ್ಗಿಸ್ತೇ ಹೋಗ್ಬಿಟ್ರೆ ಗ್ರಾಹಕರು ಕೂಡ ಅದು ಹೊರೆ ಆಗುತ್ತೆ. ಆ ರೈತ ಕೂಡ ಕೃಷಿ ಉತ್ಪನ್ನ ವೆಚ್ಚದಿಂದ ದುಬಾರಿಯಾಗಿ ಅವನು ವಾಪಸ್ಸು ಸಾಲವನ್ನು ತೀರ್ಸೋಕ್ಕಾಗದಂಥ ಪರಿಸ್ಥಿತಿ ಬರ್ತಾನೆ. ಕನಿಷ್ಠ ನಮ್ಮ ಕೃಷಿ ಬೆಲೆ ಆಯೋಗವನ್ನು ಸ್ಟ್ರೆಂಥನ್ ಮಾಡಬೇಕು. ನಮ್ಮದು ಪ್ರಕಾಶ್ ಕಮ್ಮಡಿಯವರು ಇಂದಿನ ಒಂದು ಅವಧಿಯಲ್ಲಿ ಒಂದು ಒಳ್ಳೆಯ ವರದಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 26 ಬೆಳೆಗಳಿಗೆ ಕನಿಷ್ಠ ಒಂದು 10,000-12,000 ಕೋಟಿ ರೂಪಾಯಿನ ಬಡ್ಜೆಟಲ್ಲಿ ಒಂದು ಎತ್ತಿಟ್ಟರೆ ಬೆಲೆ ಬಿದ್ದದ ಪ್ರವೇಶ ಮಾಡಿ ರೈತರಿಂದ ಕೊಂಡ್ಕೋಬೋದು ಅಂತ. ಅದು ಹೆಂಗೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂದರೆ ನಮ್ಮ PDS ಇದೆ. PDSಲ್ಲಿ ಇವತ್ತು 4,41,00,000ಕ್ಕೆ ನಾವು ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ತಿದ್ದೀವಿ. 10 kg ಅಕ್ಕಿ ಇರ್ತದೆ, 5 kg ಅಕ್ಕಿ ಸಿಗ್ತದೆ, 170 ರೂಪಾಯಿ DBT ಹೋಗ್ತದೆ ಪ್ರತಿಯೊಬ್ಬರಿಗೆ. ನಾವು ಒಂದು ಸಜೆಷನ್ನು ಮಾಡಿದ್ದೀವಿ, ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಜೋಳ ತಿನ್ನೋರಿದ್ದಾರೆ, ರಾಗಿ ತಿನ್ನೋರಿದ್ದಾರೆ, ನ್ಯೂಟ್ರಿಷನ್ ಫುಡ್ ಕೊಡಬೇಕಾಗತ್ತೆ. 2 kg 5 kg ಪ್ಲಸ್ 2 kg ಜೋಳ ಕೊಡಿ, ರಾಗಿ ತಿನ್ನೋ ಕಡೆ 2 kg ರಾಗಿ ಕೊಡಿ, 1 ಲೀಟ್ರ್ ಎಣ್ಣೆ ಕೊಡಿ, 1 ತೊಗರಿ ಬೇಳೆ ಕೊಡಿ ಅಂತ ಹೇಳಿದ್ರು. ಕಾಂಪನ್ಸೇಟ್ ಆದರೆ ನಮ್ಮ ರಾಜ್ಯದ 79 ರೈತರಿಂದ, ಜೋಳ ಬೆಳೆಯವರಿಂದ, ರಾಗಿ ಬೆಳೆಯವರಿಂದ, ಎಣ್ಣೆ ಕಾಳುಬರಿಂದ ಕೊಂಡ್ಕೊಳ್ಳೋ ಶಕ್ತಿ ಇರ್ತದೆ. ಕನಿಷ್ಠ ಬೆಂಬಲ ಕೇಂದ್ರ ಸರ್ಕಾರ MSPನ ಘೋಷಣೆ ಮಾಡುತ್ತೆ. ಅದಕ್ಕೆ ಎಷ್ಟು ರಾಜ್ಯ ಸರ್ಕಾರವೇ ತನ್ನ ಮೆಕ್ಯಾನಿಸಮಲ್ಲಿ ಇನ್ನೊಂದಷ್ಟು ಸೇರಿಸಿ ಕೊಳ್ಬೋದು. ಇದು ಎಕನಾಮಿನ ಇಂಪ್ರೂವ್ ಮಾಡುತ್ತೆ. ರೈತ ಹಂತವಾಗಿ ಸಾಲದ ಹೊರೆಯಿಂದ ಕಡಿಮೆ ಆಗ್ತಾನೆ. ಅವನಿಗೊಂದು ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಬರುತ್ತೆ. ರೂರಲ್ ಎಕನಾಮಿ ಡೆವಲಪ್ ಆಗುತ್ತೆ, ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ, GDP ಇಮ್ಮಿಡಿಯೇಟಾಗಿ ಗ್ರೋತ್ ಆಗುತ್ತೆ, ಇಂಪ್ರೂವ್ ಆಗೇ ಆಗುತ್ತೆ. ಪವಿತ್ರ ಮೇಡಮ್, ಇಸ್ ಇಟ್ ದಟ್ ಡಿಫಿಕಲ್ಟ್? ಈಗ ನಾಗೇಂದ್ರ ಸರ್ ಹೇಳ್ತಿದ್ದಾರೆ ಎಷ್ಟೊಂದು ಉಪಾಯಗಳಿದೆ, ಮಾಡೋ ಅವಕಾಶಗಳಿದೆ, ಯಾಕೆ ಆಗ್ತಿಲ್ಲ ಅಂತ ಹೇಳಿ. ಓನ್ಲಿ ವೈ ಆನ್ ಪೇಪರ್ಸ್? ಯಾಕೆ ಬರೀ ಚರ್ಚೆಗಳಿಗೆ ಸೀಮಿತವಾಗ್ತಿದೆ ಇದು ಅಂತ? ಈಗ ಬರ ಪರಿಹಾರ ಅನ್ನೋಂಥದ್ದು ಎಲ್ಲರ ಬಾಯಲ್ಲೂ ಮತ್ತೆ ಮಾತಾಡಿದ್ವಿ. ಬಟ್ ಬರ ಪರಿಹಾರ ಅಂತ ಹೇಳಿ ನಾವು ಕೊಟ್ಟು ರೈತರಿಗೆ ಒಂದು ಹಂತದಲ್ಲಿ, ಬಿಕಾಸ್ ಈಗ ಚಂಬಿ ಪುರಾಣಿಕ್ ಸರ್ ಇದ್ದಾರೆ, ಪೊಲಿಟಿಕಲ್ ಅನಾಲಿಸ್ಟ್ ಆಗಿ ಹೇಳೋದಾದ್ರೆ, ಮಾಡರ್ನ್ ಸ್ಟೇಟ್ಸ್ ಆರ್ ಕಾಲ್ಡ್ ಆಸ್ ವೆಲ್ಫೇರ್ ಸ್ಟೇಟ್. ಅಂದರೆ ಮೊದಲಾಗಿ ಅವರಿಗೆ ನಾವು ಯಾರು ಪೊಲೀಸ್ ಸ್ಟೇಟ್ ಅಲ್ಲ. ಇವಾಗ ಎಲ್ಲರೂ ಕಲ್ಯಾಣಾಭಿವೃದ್ಧಿಗಾಗಿ, ಜನರ ಕಲ್ಯಾಣಕ್ಕಾಗಿ ಒತ್ತು ಕೊಡಬೇಕು. ಹಾಗಂತ ಪ್ರತಿಯೊಂದನ್ನು ಎಲ್ಲವನ್ನ ಕೊಡೋದಲ್ಲ. ಒಂದು ಹಂತದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬರ ಪರಿಹಾರ ಅಂದರೆ 2 ರಾಜ್ಯವನ್ನು ನಾನು ಕಂಪೇರ್ ಮಾಡಲಿಕ್ಕೆ ಹೋಗ್ತೀನಿ ವಿತ್ ಡೇಟಾ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಭೂ ಪ್ರದೇಶ ಇವತ್ತು ಇರಿಗೇಷನ್ನ ಹೊಂದಿದೆ? ಬರೀ ಶೇಕಡವಾರು 26% ಭೂ ಪ್ರದೇಶ ಇರಿಗೇಷನ್ನ ಹೊಂದಿದೆ. ನಾವಿವತ್ತು ಹೈಲಿ ಅಡ್ವಾನ್ಸ್ಡ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಅಂದರೆ ಕೃಷಿ ಉತ್ಪಾದಕತೆ ಬಹಳಷ್ಟು ಗಣನೀಯವಾಗಿ ಮಾಡಿದೆ ಅಂತ ಹೇಳಿದ್ರೆ ಪಂಜಾಬನ್ನ ಕೈ ಮಾಡಿ ತೋರಿಸ್ತೇವೆ. ಅಲ್ಲಿ ಇರುವಂಥ ಭೂ ಪ್ರದೇಶ ಇವತ್ತು ನೀರಾವರಿ ಹೊಂದಿರುವಂಥದ್ದು ಶೇಕಡವಾರು 98%. ಇಲ್ಲಿ ನಾವು ಹನಿ ನೀರಾವರಿ, ತುಂತುರು ನೀರಾವರಿ, ಕೆರೆ ನೀರಾವರಿ ಇಂಥದ್ದನ್ನ ಜಾಸ್ತಿ ಮಾಡಿ ಈ ರೈನ್ ಫೆಡ್ ಅಂದರೆ ಮಳೆಯನ್ನೇ ಅವಲಂಬಿಸಿರುವಂತಹ ಕೃಷಿಕರು ಏನಿದ್ದಾರೆ ಅವರ ಪ್ರಮಾಣ ಕಡಿಮೆ ಮಾಡಬೇಕು. ನಾವು ಅವರಿಗೆ ಇರಿಗೇಷನ್ ಫೆಸಿಲಿಟೀಸನ್ನು, ಆರ್ಟಿಫಿಷಿಯಲ್ ಇರಿಗೇಷನನ್ನು ಕೊಡೋದಕ್ಕೆ ಗಮನ ಹರಿಸಿದಾಗ ಒಂದು ಕಡೆ ಅಲ್ಪಾವಧಿಯಲ್ಲ ದೀರ್ಘಾವಧಿಯಲ್ಲಿ ಯಾವುದೇ, ಆಗ ನಮ್ಮ ಭಾಸ್ಕರ್ ರಾವ್ ಸರ್ನ ಹೇಳುವಾಗ ಒಂದು ಅಂಶ ಹೇಳಬೇಕಿತ್ತು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ನಾವೆಲ್ಲೋ ಕಡಿಮೆ ಮಾಡ್ತಿದ್ದೀವಿ ಅಂದ್ರೆ, ವಾಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ಅಸೆಟ್ ಕ್ರಿಯೇಷನ್. ಅದನ್ನ ಲಾಂಗ್ ಟರ್ಮ್ ಅಲ್ಲಿ, ದೀರ್ಘಾವಧಿಯಲ್ಲಿ ನಾವು ಅಸೆಟ್ ಕ್ರಿಯೇಷನ್ಗೆ ಮಾಡಿದ್ರೆ, ಕಳೆದ ಬಡ್ಜೆಟ್ನಲ್ಲಿ ನಾವು ನೋಡುವಾಗ ಈ ಅಸೆಟ್ ಕ್ರಿಯೇಷನ್ ಕಡೆ ಅಥವಾ ಕ್ಯಾಪಿಟಲ್ ಬಡ್ಜೆಟ್ ಅನ್ನ ನೋಡಿದಾಗ ಬರೀ 50,000 ಕೋಟಿ ಮಾತ್ರ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದೇವೆ. 2,060 ಕೋಟಿ ರೂಪಾಯಿ, 2,60,000 ಕೋಟಿ ರೂಪಾಯಿಗಳನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿ ನೋಡಿದ್ದೇವೆ. ಈ ರೀತಿ ನಾನು ಇಂಡಸ್ಟ್ರಿಯಲ್ ಕಾರಿಡಾರ್ ಬಗ್ಗೆ ಮಾತಾಡೋ ರೀತಿಯಲ್ಲಿ ಹೊಸ ಕಾನ್ಸೆಪ್ಟ್ ಎಲ್ಲೋ ಒಂದ್ ಕಡೆ ಆರ್ಥಿಕ ವಿಚಾರಗಳನ್ನು ಓದ್ಕೊಂಡಿರೋ ರೀತಿಯಲ್ಲಿ ಅಗ್ರಿಕಲ್ಚರಲ್ ಕಾರಿಡಾರ್ಸ್ನ ನಾವು ಯಾಕೆ ಮಾಡಬಾರದು? ಕೃಷಿಕರಿಗೆ ಆ ರೀತಿ ಒತ್ತು ಕೊಟ್ಟಾಗ ಅಗ್ರಿಕಲ್ಚರ್ ಕಾರಿಡಾರ್ಸ್ ಇವತ್ತು ನಮ್ಮ ರೈತರಿಗೆ ಬರಬೇಕಾಗಿದೆ. ನಾನು ಒಂದು ಗ್ರಾಮೀಣ ಭಾಗದಲ್ಲಿ ಇರೋದ್ರಿಂದ, ನಾನು ಅಲ್ಲೇ ಕುಟುಂಬಗಳಲ್ಲಿ ನೋಡಿರೋದ್ರಿಂದ ಇವತ್ತು ಬೆಳೆದಂತ ಬೆಳೆಗಳನ್ನ ಪಕ್ಕದೂರಿಗೆ ತಗೊಂಡು ಹೋಗೋದಕ್ಕೆ ಕನೆಕ್ಟಿವಿಟಿ ಇಲ್ಲ.
ಆ ಕನೆಕ್ಟಿವಿಟಿನ ಮಾರ್ಕೆಟನ್ನ ಬೆಳೆದಂತ ಒಂದು ನಂದಿನಿ ಪ್ರಾಡಕ್ಟ್ಸ್ ರೀತಿಯಲ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ ಬ್ರ್ಯಾಂಡ್ ಬೇಕು ಅಂತ ಹೇಳಿ ಮಾನ್ಯ ಚೀಫ್ ಮಿನಿಸ್ಟರ್ ಅವರು ಒಂದು ಹೇಳಿದ್ರು. ಬಹಳ ಅದು ನನಗೆ ಸ್ವಾಗತಾರ್ಹ ಅನಿಸ್ತು ಲಾಸ್ಟ್ ಬಜೆಟ್ನಲ್ಲಿ. ಅದನ್ನ ಏನದು ನವ ಉದ್ಯಮಿ ಅನ್ನೋ ಒಂದು ಯೋಜನೆನ ತಂದ್ರು. ಅದೇ ರೀತಿಯಲ್ಲಿ ನಂದಿನಿ ಪ್ರಾಡಕ್ಟ್ಸ್ ರೀತಿಯಲ್ಲಿ ಎಲ್ಲ ಅಗ್ರಿಕಲ್ಚರ್ಗೆ ಇವತ್ತು ಬ್ರ್ಯಾಂಡ್ ಆದ್ರೆ, ಪ್ರತಿ ರಾಜ್ಯದಿಂದ ಬ್ರ್ಯಾಂಡೆಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆದ್ರೆ, ಪ್ರತಿ